ಇವತ್ತಿನ ಸಭೆ ಮೇಲೆ ಒಂದು ದಿವಸಕ್ಕೆ ಸೀಮಿತವಾದ ಸಭೆ. ಇವತ್ತಿನ ಸಭೆ ಅದು ಭವಿಷ್ಯದ ಮಂಗಳೂರು ಜಿಲ್ಲೆಗೆ ಒಂದು ಫೌಂಡೇಶನ್ ಆಗುವಂತ ಸಭೆ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಮರಸ್ಯದ, ಸಹೋದರತೆಯ, ಸಮಾನತೆ ಮತ್ತು ಸೌಹಾರ್ದತೆಯ ಸಮಾಜ ಮಂಗಳೂರು ನಿರ್ಮಾಣ ಮಾಡಲಿಕ್ಕೆ ಭವಿಷ್ಯದ ಮಂಗಳೂರಿನಲ್ಲಿ ಇನ್ನು ಹುಟ್ಟಿ ಬರದ ಮಕ್ಕಳು ಅತ್ಯುತ್ತಮವಾಗಿ ತಮ್ಮ ಜೀವನ ನಡೆಸಲಿಕ್ಕೆ ಏನೆಲ್ಲ ಅತ್ಯುತ್ತಮವಾದ ನಿರ್ಧಾರಗಳು ಆಗ್ಬೇಕಾ, ಬಹುಶಃ ಈ ಸಭೆಯಲ್ಲಿ ನಿರ್ಣಯ ಆಗುವಂತಹ ಸಮಾರಂಭ ಆಗ್ಬೇಕಂತೇಳಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಮಂಗಳೂರು ಮತ್ತು ನಮ್ಮ ದೇಶದ ಒಂದು ಸಂಸ್ಕೃತಿ ಪರಂಪರೆ ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಸಿಕ್ಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಭಾರತ ದೇಶದ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಪವಿತ್ರವಾದ ಮತ್ತು ಈ ಒಂದು ಅತ್ಯಂತ ಪ್ರಾಕೃತಿಕ ಮತ್ತು ಸೌಂದರ್ಯದ ಒಂದು ಸಮಾಜದಲ್ಲಿ ಅದು ಕರಾವಳಿ ಪ್ರದೇಶದ ವಿರುದ್ಧ ಒಂದು ವಿಚಾರ. ಯಾಕೆ ಇಲ್ಲಿ ಏನು ಕೊರತೆ ಇಲ್ಲ. ಶಿಕ್ಷಣ, ಧಾರ್ಮಿಕ ಕೇಂದ್ರ, ಬೀಚ್ ರಿಸಾರ್ಟ್, ನಮ್ಮ ರಿವರ್ ರಿಸಾರ್ಟ್ ಇರಲಿ, ಪಶ್ಚಿಮ ಘಟ್ಟ ಇರಲಿ, ಎಲ್ಲ ಏನೆಲ್ಲ ಬೇಕೋ ಎಲ್ಲ ರೀತಿ ಬಹುಶಃ ನಮ್ಮ ಜಿಲ್ಲೆ ನಮಗೆ ದೇವರು ಒದಗಿಸಿಕೊಟ್ಟಿದ್ದಾರೆ. ನಾವು ಅದಕ್ಕೆ ಪೂರಕವಾಗಿ ಸ್ವಲ್ಪ ಕೆಲಸ ಮಾಡಿದರೆ ಇದು ಅದ್ಭುತವಾದ ಪ್ರದೇಶವಾಗಿ ನಿರ್ಮಾಣ ಮಾಡಲು ಅವಕಾಶ ಆಗ್ತದೆ. ಅದಕ್ಕೆ ಸಾಮರಸ್ಯದ ಸಮಾಜ ನಿರ್ಮಾಣ ಮಾಡಿ, ಈಗಾಗಲೇ ಸಾಮರಸ್ಯದ ಇಲ್ಲ ಅಂತಲ್ಲ, ಕೆಲವೊಂದು ಬಂದಾಗ ಆ ಸಾಮರಸ್ಯ ನಾವು ಬೆಸತುಕೊಳ್ಳುವಂತಹ ಒಂದು ಕೆಲಸ ಕಾರ್ಯಗಳಿಗೆ ಹೇಗೆ ಹಾಕಬೇಕಂತ ನಾವು ಚಿಂತನೆ ಮಾಡೋದು. ಯಾವುದೇ ಒಂದು ಸಾಮರಸ್ಯ ಕೂಡ ಭಿನ್ನಾಭಿಪ್ರಾಯ ಇಲ್ಲದೆ ಸಾಮರಸ್ಯ ಮಾಡಲಿಕ್ಕೆ ಸಾಧ್ಯ. ಭಿನ್ನಾಭಿಪ್ರಾಯ ದೂರ ಇಟ್ಟು ನೀವು ಚರ್ಚೆ ಮಾಡೋದು ಬೇಡ, ನೀವು ಬೇಡ ಅದನ್ನು ಬದುಕಿಟ್ಟು ನಾವು ಮಾತಾಡೋದಿಲ್ಲ ಅಂತ ಹೇಳಿಕೊಂಡ್ರೆ ಯಾರು ಸಾಮರಸ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸಾಮರಸ್ಯ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲ ಭಿನ್ನ ಅಭಿಪ್ರಾಯಗಳನ್ನು ನಾವು ಕೂತುಕೊಂಡು ನಾವು ಚರ್ಚೆ ಮಾಡಿ ಪರಸ್ಪರ ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಾವೆಲ್ಲರೂ ಒಗ್ಗಟ್ಟಿಂದ ಮುಂದೆ ಹೋಗಿ ಬಲಿಷ್ಠದ ಭಾರತ ಕಟ್ಟಕ್ಕೆ ಹೋಗ್ತೇವಲ್ಲ, ಆ ಸಾಮರಸ್ಯವೇ ಇವತ್ತಿನ ಸಾಮರಸ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾವೆಲ್ಲರೂ ಕೂಡ ಬೇರೆ ಬೇರೆ ಜಾತಿ, ಬೇರೆ ಬೇರೆ ವರ್ಗ, ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಪಕ್ಷ, ಬೇರೆ ಬೇರೆ ಪಂಗಡದ ನಾವೆಲ್ಲ ಇರ್ತೇವೆ. ಅದು ನಾನೆಲ್ಲ ಒಂದು ಮಾತು ಹೇಳಿದಷ್ಟೇ. ಯಾವುದೇ ಧರ್ಮವು ಕೂಡ, ಪ್ರತಿಯೊಂದು ಧರ್ಮವೂ ಕೂಡ ಅದು ಒಂದು ಮನಸ್ಸಿಗೆ ಮತ್ತು ದೇಹಕ್ಕೆ ನೋವುಂಟು ಮಾಡುವ ಕತ್ತಿ ಆಗಬಾರ್ದು. ಪ್ರತಿಯೊಂದು ಧರ್ಮವೂ ಕೂಡ ಒಂದು ಮನಸ್ಸಿನ ಮತ್ತು ಒಂದು ದೇಹದ ನೋವನ್ನು ಗುಣಪಡಿಸುವಂತ ಔಷಧಿ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾವೆಲ್ಲರೂ ಪ್ರೀತಿ ವಿಶ್ವಾಸ ಮುಂದೆ ಹೋಗುವಂತ ಅವಕಾಶ ಮಾಡಬಹುದು. ಹಿಂದೆ ಏನಾಗಿದೆ ಅದರ ಬಗ್ಗೆ ನಾವು ಜಾಸ್ತಿ ಚಿಂತಿತರಾಗೋದು ಬೇಡ. ನಮ್ಮ ಸರ್ಕಾರ ಇದೆ, ಪೊಲೀಸ್ ಇಲಾಖೆ ನೀವಿದ್ದೀರಿ, ಯಾವುದೇ ಹಂತದಲ್ಲಿ ಯಾವ ನಿಮಗೆ ಬೇಕಾದ್ರೆ ಯಾವ ರೀತಿ ಚರ್ಚೆ ಕೂಡ ಮಾಡಬಹುದು. ನಾವಿನ್ನು ಮುಂದೆ ಯಾವ ರೀತಿ ಒಂದು ಹೆಜ್ಜೆಯನ್ನು ಹಾಕಬೇಕು, ಒಂದು ಸುಂದರವಾದ ಸಂಬಂಧ ಹೇಗೆ ನಿರ್ಮಾಣ ಮಾಡಬೇಕು ಅಂತ ಹೋಗಬೇಕಾಗುತ್ತೆ. ನಾನು ಸಣ್ಣದಿಂದಲೇ ಈ ರೀತಿ ಹಲವಾರು ಬೇರೆ ಬೇರೆ ಕಥೆ ಯಾಕಂತ ಹೇಳಿದ್ರೆ ಇದು ಈಗಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ನಿಮಗೆ ಗೊತ್ತಿದ್ದಾಗೆ 69, 70 ಆಗಾಗ ಒಂದೊಂದು ಸಂದರ್ಭ ಆಗ್ತದೆ. ಮತ್ತೆಲ್ಲೂ ಕೂಡ ಮತ್ತೆ ಪ್ರೀತಿ ವಿಶ್ವಾಸದ ಇಲ್ಲಿ ಇದ್ದಾರೆ. ಮಾಧ್ಯಮದಲ್ಲಿ, ಪೇಪರ್ನಲ್ಲಿ, ದೂರದಲ್ಲಿ ನಿಂತು ನೋಡುವವರಿಗೆ ಇಲ್ಲಿ ಏನೋ ದೊಡ್ಡ ಮಟ್ಟದ ಸಮಸ್ಯೆ ಇದೆ ಅಂತ ಭಾವನೆ ಇದೆ. ನೂತನ ಬರುವಂತ ಅಧಿಕಾರಿಗಳು ಕೂಡ ನಾನು ಹೇಗೆ ಮಂಗಳೂರಿಗೆ ಹೋಗುದಂತವರಿಗೆ ಅಧಿಕಾರಿಗಳು ಚಿಂತಿತರಾಗ್ತಾರೆ. ಆದ್ರೆ ಒಮ್ಮೆ ಅಧಿಕಾರಿಗಳು ಮಂಗಳೂರಿಗೆ ಬಂದ ನಂತರ ಮತ್ತೆ ಹೋಗ್ಲಿಕ್ಕೆ ಇಷ್ಟಲ್ಲ, ಮತ್ತೆ ಇಲ್ಲೇ ಬೇಕು, ಇಲ್ಲೇ ಮಕ್ಕಶಾಲೆ ಅಂದರೆ ಇಲ್ಲೇ ಮತ್ತೆ ಇಲ್ಲಿ ಬಂದ ನಂತರ ಗೊತ್ತಾಗುವುದು ಇಷ್ಟು ಪ್ರೀತಿ ವಿಶ್ವಾಸದ ಒಂದು ಊರು ಬೇರೆ ಯಾವ ಪ್ರದೇಶದಲ್ಲಿ ಸಿಗ್ಲಿಕ್ಕೆ ಸಾಧ್ಯ. ಸಣ್ಣ ಪುಟ್ಟ ಬಂದಾಗ ಸಬಲೀಕರಿಸುವ ಜವಾಬ್ದಾರಿ ಅದು ನಮ್ಮ ಸಹೋದರತೆಯ ಸಮಾಜ. ಅದ್ಯಾಕೆ ಸಾಮರಸ್ಯ ಮತ್ತು ಸಹೋದರತೆ ನಿರ್ಮಾಣ ಮಾಡಲಿಕ್ಕೆ ಅದು ಬರೀ ಶಾಸಕರು, ಸರ್ಕಾರ, ಅಧಿಕಾರ ಇದ್ದವರು ಅಲ್ಲ, ಪ್ರತಿಯೊಂದು ಮನೆಯವರು ಕೂಡ ಜವಾಬ್ದಾರಿ ವಹಿಸಿಕೊಳ್ಳುವುದು, ಪ್ರತಿಯೊಂದು ಊರಿನ ಸಂಘ ಸಂಸ್ಥೆಗಳು ಕೂಡ ಜವಾಬ್ದಾರಿ ವಹಿಸಿಕೊಳ್ಳುವುದು, ಪ್ರತಿಯೊಂದು ಸಮಾಜ ಬೇರೆ ಬೇರೆ ವರ್ಗದಲ್ಲಿ ಹಿರಿಯರು ಕೂಡ ಜವಾಬ್ದಾರಿ ವಹಿಸಿಕೊಂಡಾಗ ಮಾತ್ರ ಇದು ಆಗ್ತಾ ಹೊರತು ಅದೇ ಜನಪ್ರತಿನಿಧಿಯಿಂದ ಪಕ್ಷದಿಂದ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ನೀವು ಒಗ್ಗಟ್ಟಾಗಿದ್ದುಕೊಂಡು ನಮ್ಮ ಜವಾಬ್ದಾರಿ ಸಮರ್ಪಕವಾಗಿ ಮಾಡಬಹುದು. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ಡೋಂಟ್ ಬಿ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಂಡು ಆಲೋಚನೆ ಮಾಡುವಂಥ ವ್ಯಕ್ತಿತ್ವ ನಮ್ಮಲ್ಲಿ ಬರಬೇಕು ಹೊರತು ಸಮಸ್ಯೆ ಬಂದಾಗ ಈ ಸಮಸ್ಯೆ ಹುಡುಕಿಕೊಂಡು ನಾವು ಸಮಸ್ಯೆಯನ್ನು ಸೃಷ್ಟಿಸಿ ಮಾಡುವಂಥ ವ್ಯಕ್ತಿತ್ವ ನಮ್ಮಲ್ಲಿ ಯಾರು ಕೂಡ ಬರಬಾರದು. ನಮ್ಮ ಸಮಾಜಕ್ಕೆ ದೊಡ್ಡ ಮಾರಕ. ಸೊ ಸಮಸ್ಯೆ ಬರ್ತದೆ, ಅದು ಸಮಸ್ಯೆ ಇಲ್ಲದ ಊರು ಎಲ್ಲಿಯೂ ಕೂಡ ಸಿಗ್ಲಿಕ್ಕಿಲ್ಲ. ಸಮಸ್ಯೆ ಇಲ್ಲದ ಊರು ಬೇಕಾದ್ರೆ ಒಂದು ಊರಲ್ಲಿ ಕೂತ್ಕೊಳ್ಳಿ, ಅಲ್ಲಿ ಮಾತ್ರ ಇದೆ. ಸ್ವರ್ಗದಲ್ಲಿ ಮಾತ್ರ ಸಮಸ್ಯೆ ಇಲ್ಲ, ಬೇರೆಲ್ಲ ಕೆಲಸ ಗೊತ್ತು. ಇದನ್ನು ಹೇಗೆ ಬಗೆಹರಿಸಬೇಕಂತ ನಮ್ಮ ಇವತ್ತು ವ್ಯಕ್ತಿತ್ವ ಇರುವಂಥದ್ದು ಅಂತ ದೊಡ್ಡ ಮಟ್ಟದ ಎಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಅಂಬಾಸಿಡರ್ ಆಫೀಸ್ ನಮ್ಮ ಆಫೀಸ್ ಶಾಂತಿ ಸೋದರತೆ ಅಂಬಾಸಿಡರ್ ಆಗಿ ತಾವಲ್ಲಿ ಬಂದು ರಾಯಭಾರಿಗಳಾಗಿ ತಾವಿಲ್ಲಿ ಬಂದಿದ್ದೀವಿ. ಇಲ್ಲಿಂದ ನಾವು ಚರ್ಚೆ ಮುಂದೆ ಹೋದಾಗ ನಿಮ್ಮ ಪ್ರದೇಶದಲ್ಲಿ, ನಮ್ಮ ಏರಿಯಾದಲ್ಲಿ ನಿಮ್ಮ ಎಲ್ಲಿ ಸಾಧ್ಯತೆಯ ಅಲ್ಲಿ ಸಾಮರಸ್ಯ ಸಹೋದರತೆ ಸಂಬಂಧ ನಿರ್ಮಾಣ ಮಾಡಿ ಸಂಬಂಧದ ಕೆಲಸ ಕಾರ್ಯ ಇವತ್ತು ಮಾಡಬೇಕು.
ಆಗಬೇಕಂತ ಹೇಳಿ ನಾನು ನಿಮ್ಮ ಕಳಕಳಿಯನ್ನು ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಮ್ಮ ಎಲ್ಲ ಮಂತ್ರಿಗಳಿಗಿರಲಿ, ಶಾಸಕ ಮಿತ್ರರಲ್ಲಿ ಎಲ್ಲರಿಗೂ ಕೂಡ ನನ್ನ ವಿಶೇಷವಾದ ನನ್ನ ಇದನ್ನು ಸಲ್ಲಿಸಿಕೊಂಡು ತಾವೆಲ್ಲರೂ ಕೂಡ ಚರ್ಚೆ ಮಾಡ್ತೇನೆ. ನಾನು ಯಾವ ಹೇಳ್ತಾ ಇದ್ದೆ, ಪ್ರಭುತ್ವತೆ ಮತ್ತು ಮೆಚುರಿಟಿ ಯಾವುದಂತ ಹೇಳಿದರೆ, ದೊಡ್ಡ ವಿಚಾರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಸಾಮಾಜಿಕ ಚರ್ಚೆ ಮಾಡೋದು ದೊಡ್ಡ ವಿಚಾರ, ಅದು ಇಸ್ ನಾಟ್ ಮೆಚುರಿಟಿ. ಇದು ಮೆಚುರಿಟಿ ಪ್ರಭುತ್ವದ ಎಲ್ಲ ದೊಡ್ಡ ವಿಷಯ ಮಾತಾಡ್ತಾರೆ, ಅದಲ್ಲ. ಸಣ್ಣ ವಿಷಯವನ್ನು ಅರ್ಥ ಮಾಡಿಕೊಂಡು ಚರ್ಚಿಸಿ ಅದನ್ನು ಭಿನ್ನ ದೂರ ಮಾಡಿ ಆ ಸಣ್ಣ ಸಮಸ್ಯೆಗೆ ಪರಿಹರಿಸುತ್ತಿರಲ್ಲ, ಅದು ನಿಜವಾದ ಪ್ರಭುತ್ವ. ಅಂತ ಪ್ರಭುತ್ವ ತಾವೆಲ್ಲ ತೋರಿಸಬೇಕು, ತಾವೆಲ್ಲ ಸಹಕಾರ ಕೊಡಬೇಕು. ನಿಮ್ಮ ಕಲೆಕಲೆಯಿಂದ ನಾನು ಬಹುಶಃ ಜಿಲ್ಲೆಯ ಪ್ರತಿನಿಧಿಯಾಗಿ ಸೋದರನಾಗಿ ಕೇಳಲಿಕ್ಕೆ ಬಯಸಿ ನಮ್ಮ ಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಯಿಂದ ಸಚಿವ ಸಂಸದರಿಗೆ ಎಲ್ಲರಿಗೂ ನಾನು ವಿಶೇಷವಾದ ಸಲ್ಲಿಸಿ ಸುಭಾಷಣೆ ಸಲ್ಲಿಸ್ತೇನೆ. ಅಭಿವೃದ್ಧಿಯ ಮಂಗಳೂರು ಮತ್ತು ಬಲಿಷ್ಠವಾದ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ. ನಾವು ಜೊತೆಯಲ್ಲಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಬಂದಿದ್ದಾನ ಅವನ ಕೈ ಹಿಡಿದು ಮುಂದೆ ಜವಾಬ್ದಾರಿ ಎಲ್ಲ